ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ನೀವು ನೋಡ್ತಾ ಇದ್ದೀರಾ KCS ಮೀಡಿಯಾ ಚಾನಲ್. ನೋಡಿ, ಅರಕಲಗೂಡು ಭಾಗದಲ್ಲಿರುವ ಹಾಸನ ಅರಕಲಗೂಡು ಭಾಗದಲ್ಲಿರುವ ಮರಿಯಾನಗರ ಆ ಬಸ್ ಸ್ಟ್ಯಾಂಡ್ ಬೋರ್ಡನ್ನು ತೆಗೆದಿರೋದು ನೋಡ್ತಾ ಇದ್ದೀರಾ. ಅದು ಚರ್ಚ್ ಆಪೋಸಿಟೇ ಇದೆ. ಚರ್ಚ್ಗೆ ಸಂಬಂಧಪಟ್ಟಿರುವ ಒಂದು ಜಾಗನೇ ಅದು ಬಸ್ ಸ್ಟ್ಯಾಂಡ್ ಇರುವಂಥದ್ದು. ಓಕೆ, ಮತ್ತು ಮಾತ್ರವಲ್ಲ, ಆ ಚರ್ಚ್ ಆಗಿನ ಫಾದರ್ ಇವಾಗ ಪ್ರಸ್ತುತದಲ್ಲಿರುವ ಫಾದರ್, ಓಕೆ, ಅವರು ಸ್ಯಾಂಕ್ಷನ್ ಮಾಡಿಸಿರುವಂಥ ಒಂದು ಬಸ್ ಸ್ಟ್ಯಾಂಡ್ ಅದು. ಓಕೆ, ಗೌರ್ಮೆಂಟಿಂದ ಸ್ಯಾಂಕ್ಷನ್ ಮಾಡಿಸಿ ಆ ಬೋರ್ಡನ್ನು ಮರಿಯಾನಗರ ಅಂತ ಅವ್ರು ಬೋರ್ಡ್ ಮಾಡಿಸಿದ್ದಾರೆ. ಮರಿಯಾನಗರ ಅಂತೇಳಿ ಆ ಬಸ್ ಸ್ಟ್ಯಾಂಡ್ ಮಾಡೋದಕ್ಕೆ ಅವರೇ ಕಾರಣ, ಈಗಿರೋ ಫಾದರೇ ಕಾರಣ. ನೋಡಿ, ಆ ಮರಿಯಾನಗರ ಬೋರ್ಡ್ ಇರೋಂಥ ತೆಗೆದಾಕಿ ಯಾವ ರೀತಿ ಆಗಿದೆ ಇವತ್ತು. ಚರ್ಚ್ ಆಪೋಸಿಟೇ ಇದೆ. ಇವತ್ತು ಆ ಬೋರ್ಡನ್ನು ತೆಗೆದು ಯಾವ ರೀತಿ ಸಂತೋಷವಾಗಿದ್ದೀರಾ. ಇಷ್ಟು ದಿನ ಸೌಹಾರ್ದತೆಯಿಂದ ಸಂತೋಷದಿಂದ ಇದ್ರಿ, ಒಬ್ರಿಗೊಬ್ಬರು ಸಂತೋಷದಿಂದ ಇದ್ರಿ, ಒಂದೇ ಊರವರು. ಇವತ್ತು ಈ ರೀತಿ ತಾರತಮ್ಯ ತಂದಾಕಿದ್ದು ಯಾರು ನಿಮ್ಮ ಮಧ್ಯದಲ್ಲಿ? ಈ ಒಂದು ರಾಜಕೀಯ ಬೇಳೆ ಬೇಯಿಸಲು ಕೆಲವರು ಮುಖಂಡರು ಜನಸಾಮಾನ್ಯರ ಪರವಾಗಿ ಎಲ್ಲರ ಒಗ್ಗಟ್ಟಾಗಿ ನಿಮಗೆ ಓಟ್ ತೊಗೊಳಕ್ಕೆ ಮಾಡಿದ್ರೆ, ಓಟ್ ಡಿವೈಡ್ ಮಾಡೋಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅಲ್ಲಿ ಹಾಸನದಲ್ಲಿ, ಅರಕಲಗೂಡಲ್ಲಿ. ನೋಡಿ, ಆ ಮರಿಯಾನಗರ ಬೋರ್ಡು ಏನು ಹೋಗಿದೆಯೋ ತೆಗೆದಾಕಿದಾರೋ, ಮತ್ತೆ ಆ ಬೋರ್ಡ್ ಬರಲೇಬೇಕು, ಆ ಬೋರ್ಡ್ ಹಾಕಲೇಬೇಕು. ಯಾವುದೇ ಕಾರಣಕ್ಕೆ ಇದಾಗಬಾರ್ದು. ರಸ್ತೆ ಮೇನ್ ರೋಡಲ್ಲಿದೆ ಆ ಮರಿಯಾನಗರ ಬೋರ್ಡು. ಆ ಹಳೆ ಬೋರ್ಡು ನೀವು ನೋಡಿದ್ದೀರಾ ಯಾವ ರೀತಿ ಇತ್ತು ಅಂತೇಳಿ. ಓಕೆ, ಅದೇ ಬೋರ್ಡು ಮತ್ತೆ ಹಾಕಬೇಕಾಗಿದೆ ಇವತ್ತು. ದಯವಿಟ್ಟು ಶಾಂತಿಯನ್ನು ಕಾಪಾಡಿ, ಕೋಮು ಘರ್ಷಣೆಗೆ ಕಾರಣ ಆಗೋದು ಬೇಡ. ಮತ್ತು ಊರನ್ನು ಡಿವೈಡ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಊರು ಅದು 50 ವರ್ಷಗಳ ಇತಿಹಾಸ ಇದೆ. 50 ವರ್ಷಗಳ ಇತಿಹಾಸ ಇರುವ ಮರಿಯಾನಗರ ಬೋರ್ಡನ್ನು ದಯವಿಟ್ಟು ಮತ್ತೆ ಹಾಕಿ ಆ ಊರಿನ ಹೆಸರು ಬದಲಾಯಿಸಬೇಡಿ. ಎಲ್ಲರ ದಾಖಲಾತಿಗಳಲ್ಲಿ ಡಾಕ್ಯುಮೆಂಟೇಷನ್ ಸೇಮ್ ಹೆಸರಿದೆ, ಮತ್ತೆ ಅದನ್ನು ತಿರುಚಲು ಪ್ರಯತ್ನ ಪಡಬೇಡಿ. ನೋಡಿ, 50 ವರ್ಷಗಳಿಂದ ಅನೇಕರ ದಾಖಲಾತಿಗಳಲ್ಲಿ ಮರಿಯಾನಗರ ಅಂತ ಇದೆ. ಆಧಾರ್ ಕಾರ್ಡ್ ತೊಗೊಳ್ಳಿ, ನಿಮ್ಮದು ತೊಗೊಳ್ಳಿ, ಪಾಸ್ಪೋರ್ಟ್ ತೊಗೊಳ್ಳಿ, ಇಲ್ಲಾಂದರೆ ನಿಮ್ಮ ಎಲ್ಲ ದಾಖಲಾತಿಗಳಲ್ಲಿ RTCಗಳಲ್ಲಿ ಆಗಿರ್ಬೋದು, ಇಲ್ಲಾಂತ ಹೇಳಿದ್ರೆ ನಿಮ್ಮ ಏನು ರೇಷನ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಮರಿಯಾನಗರ ಅಂತ ಇದೆ. ಎಲ್ಲದರಲ್ಲೂ ಬದಲಾಯಿಸ್ತಾ ಇದ್ದೀರಾ, ಇವಾಗ ಬದಲಾಯಿಸಲು ಪ್ರಯತ್ನ ಮಾಡ್ತಾ ಇದ್ದೀರಾ. ಎಲ್ಲ ಸ್ಕೂಲ್ ದಾಖಲಾತಿಗಳಲ್ಲಿ ಮರಿಯಾನಗರ ಕೊಟ್ಟಿದ್ದೀರಾ. ಎಲ್ಲಿ ಹೋದರೂ ಕೂಡ ಮರಿಯಾನಗರ ಅಂತ ಹೆಸರಿದೆ. 50 ವರ್ಷ ಇತಿಹಾಸ ಇದೆ ರೀ. ಅದನ್ನು ಬದಲಾಯಿಸೋಕ್ಕೆ, ನಿಮ್ಮ ಒಂದು ರಾಜಕೀಯಕ್ಕಾಗಿ ಬದಲಾಯಿಸೋಕ್ಕೆ ನೀವು ಹೋಗ್ತಾ ಇದ್ದೀರಲ್ವಾ. ನಿಮ್ಮ ಆಲೋಚನೆ ಯಾವ ರೀತಿ ಆಗಿದೆ ಇವತ್ತು. ಜನಗಳ ಮಧ್ಯೆಯಲ್ಲಿ ವಿಷಬೀಜ ಬಿತ್ತಾ ಇದ್ದೀರಾ. ದಯವಿಟ್ಟು ಇದನ್ನು ಮಾಡಬೇಡಿ. ಎಲ್ಲರೂ ಒಂದಾಗಿ ಅಣ್ಣ ತಮ್ಮಂದಿರಂತೆ ಅಲ್ಲಿ ಬದುಕಬೇಕಾಗಿದೆ. ಇವತ್ತು ಒಬ್ಬರನ್ನೊಬ್ಬರು ನೋಡಿ ಬದುಕಬೇಕು. ಒಂದೇ ಊರಲ್ಲಿದ್ದೀರಾ. ಯಾರೋ ಬಂದು ಮಧ್ಯದಲ್ಲಿ ಇಲ್ಲಿ ಇದು ಮಾಡೋದು, ಈ ಥರ ಮಾಡೋವಂಥದ್ದು ಸೂಕ್ತವಲ್ಲ. ಹಾಗಾಗಿ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ, ಮತ್ತೆ ಇಮ್ಮಿಡಿಯೇಟ್ಲಿ ಆ ಬೋರ್ಡು ಏನಿದೆ ಮರಿಯಾನಗರ ಬೋರ್ಡ್ ಮತ್ತೆ ಮರುಸ್ಥಾಪಿಸಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಇಲ್ಲದಿದ್ದರೆ ಇದು ಕಾನೂನಿನ ಹೋರಾಟ ಏನಿದೆಯೋ ನಾವು ಮಾಡ್ತೀವಿ. ಇದಕ್ಕೆ ಯಾರೆಲ್ಲ ಕೈ ಜೋಡಿಸಿದ್ದೀರಾ ಹೇಳ್ತೀನಿ ಕೇಳಿ. ಸುಮ್ಮನೆ ಅಲ್ಲ, ಯಾರೆಲ್ಲ ಕೈ ಜೋಡಿಸಿದ್ದೀರಾ ಸುಮ್ಮನೆ ಅಂತೂ ಖಂಡಿತವಾಗಿ ನಾವು ಬಿಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಕಾನೂನಿನ ಪಾಠ ಕಲಿಸ್ಬೇಕಾಗುತ್ತೆ. ಅದು ಕೊನೆಯ ಅಸ್ತ್ರ ಅದು ಇರೋವಂಥದ್ದು. ಅದಕ್ಕಿಂತ ಮುಂಚೆ ನಾವು ಪ್ರೀತಿಯಿಂದ ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತಾ ಇದ್ದೀವಿ, ಒಂದಾಗಿ ನಾವು ಇರೋಣ. ಯಾವುದೇ ಒಂದು ವೈಷಮ್ಯಗಳು ಬೇಡ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಅಲ್ಲಿನ ಶಾಸಕರಾಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಪ್ರತಿಯೊಬ್ಬರಲ್ಲೂ ಕೂಡ ನಾನು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಅಲ್ಲಿನ ಊರಿನ ಜನತೆಗೆ ನ್ಯಾಯ ಕೊಡಿ. 90% ಜನ ಇವತ್ತು ಮರಿಯಾನಗರ ಅಂತ ಬೇಕು ಅಂತ ಹೇಳ್ತಾರೆ. 10% ಜನ ಬೇರೆ ಹೆಸರನ್ನು ಕೇಳ್ತಾ ಇದ್ದಾರೆ. ದಯವಿಟ್ಟು ಈ ರೀತಿ ಮಾಡಬೇಡಿ. ಓಕೆ, ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು.